JDS ಶಾಸಕರಾದಂಥ ಶರಣಗೌಡ ಕಂದಕೂರು ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಈಗಾಗಲೇ 6 ದಿನಗಳ ಕಾಲ ಈ ಒಂದು ಪಾದಯಾತ್ರೆ ನಡೀತಾ ಇರುವಂಥದ್ದು. ಈಗಾಗಲೇ 100 ಕಿಲೋಮೀಟರ್ಗಳು ಕೂಡ ಕ್ರಮಿಸಿರುವಂಥದ್ದು. ಪ್ರಮುಖವಾಗಿ ಇದ್ರ ಉದ್ದೇಶ CM ರಾಜೀನಾಮೆ ಆಗ್ರಹಿಸಿ. CM ರಾಜೀನಾಮೆ ಕೊಡ್ತಾರ ಅಂತ ಅನ್ಸುತ್ತೆ ಸರ್ ತಮ್ಗೆ? ನೋಡಿ, ಈ ಸರ್ಕಾರ ನಾವ್ ಏನು ಮಾಡ್ತೀವಿ ಅಂತ ತಿಳ್ಕೊಂಡು ಈ ಭಾಗದ ಜನ ಕೇಳಿ 136 ಸ್ಥಾನಗಳನ್ನ ತಗೊಂಡ್ರು. ಆ 136 ಸ್ಥಾನ ತಗೊಳಕ ಅವ್ರು ಏನೇನು ತಂತ್ರಗಾರಿಕೆಗಳನ್ನ ಮಾಡಿದ್ರು. ಇವತ್ತು ಅವ್ರು ಮಾಡಿರ್ತಕ್ಕಂಥದ್ದು, ಹೇಳಿರ್ತಕ್ಕಂಥದ್ದೇನು, ಮಾಡಿರ್ತಕ್ಕಂಥದ್ದೇನು. ಇವತ್ತು ಈ ಭಾಗದಾಗ ಹಗರಣಗಳ, ಈ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನ ಈ ಭಾಗದ ಜನರಿಗೆ ಪಾದಯಾತ್ರೆ ಮುಖಾಂತರ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಪಾದಯಾತ್ರೆ ಅಭೂತಪೂರ್ವ ಜನಬೆಂಬಲ ಸಿಕ್ಕಿರ್ತಕ್ಕಂಥದ್ದಿದೆ. ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಹಗರಣಗಳನ್ನ ಈ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ನಾಯಕರು ಹೇಳಿದ್ದಾರೆ, ಪಾದಯಾತ್ರೆ ನಾಳೆ ನಾಡಿದ್ದು ಅಂತ್ಯವಾಗಬಹುದು, ನಮ್ಮ ಹೋರಾಟ ಅಂತ್ಯ ಆಗಂಗಿಲ್ಲ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಇದು ನಾಟಕೀಯ ಒಂದು ಪಾದಯಾತ್ರೆ. JDS BJP ನಾಯಕರು ನಾಟಕ ಮಾಡ್ಲಿಕ್ಕೆ ಇದೊಂದು ಪಾತ್ರೆಯನ್ನ ದ್ವೇಷದ ಮುಖಾಂತರ, ದ್ವೇಷದ ರಾಜಕಾರಣ ಮುಖಾಂತರ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಇಲ್ಲ, ಈಗ ನೋಡಿ, ಹಿಂದೆ ಕಾಂಗ್ರೆಸ್ನವ್ರು ಮಾಡಿದ್ದು ಎಲ್ಲಾನು ನಾಟಕೀಯ ಪಾದಯಾತ್ರೆಗಳ. ನಾವು ಮಾಡಿದ್ರೆ ಡೋಂಗಿ ನಾಟಕೀಯ, ನೀವು ಮಾಡಿದ್ರೆ ಸತ್ಯನಾ? ಮತ್ ನೀವು ಮಾಡಿರ್ತಕ್ಕಂಥದ್ದೇನೀಗ ಈ ಸರ್ಕಾರ ಬಂದ ಮೇಲೆ ಎಷ್ಟು ಹಗರಣಗಳು ಮಾಡಿದ್ರಿ, ಎಷ್ಟು ಅಧಿಕಾರಿಗಳ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ. ಆಮೇಲೆ ಇವತ್ತು ಒಂದು ವಾಲ್ಮೀಕಿ ಅಂತ ಹಗರಣ ಇರ್ಬೋದು, ಮೂಡ ಅಂತ ಹಗರಣ ಇರ್ಬೋದು. ಇಂಥ ಹಗರಣದಲ್ಲಿ ನೀವು ಭಾಗಿಯಾಗಿದ್ದೀರ. ನಿಮಗೆ ಅಂತಂದ್ರೆ ಯಾವ ನೈತಿಕತೆ ಇಲ್ಲ. ಆ ನೈತಿಕತೆನ ನಿಮ್ಗೆ ಇಲ್ಲ ಅಂತ ತಿಳ್ಕೊಂಡು ಇಡೀ ದೇಶದ ರಾಜಕೀಯದಾಗ, ನಾನಂತೂ ಕರ್ನಾಟಕದ ಕಂಡೇ ಇಲ್ಲ, ವಿರೋಧ ಪಕ್ಷದ ವಿರುದ್ಧ ಅಂತಂದ್ರೆ ನೀವು ಜನಾಂದೋಲನ ಕಾರ್ಯಕ್ರಮಗಳನ್ನ ಮಾಡಿ ವಿರೋಧ ಪಕ್ಷದವರಿಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ರಾಜಕೀಯ ಇತಿಹಾಸದಾಗ ಕಂಡೇ ಇಲ್ಲ. ಇದು ನಿಮ್ಮ ಹತಾಶೆಯ ಮನೋಭಾವನೆ ಕಾಣ್ತಾ ಇದೆ. ಸರ್, ಜನಾಂದೋಲನ ಅಂದ್ರೆ ಈ ಒಂದು ಕಾರ್ಯಕ್ರಮ ಒಂದು ಪ್ರತಿಭಟನಾ ರೂಪವಾಗಿ ಕಾಂಗ್ರೆಸ್ ಅವ್ರು ಮಾಡಿ ಅದರಲ್ಲಿ JDS BJPಯ ಒಂದು ಹಗರಣಗಳನ್ನ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅನ್ನೋ ಮಾತನ್ನ CM ಖುದ್ದು ಹೇಳಿರುವಂತ. ಅದಕ್ಕೆ ಹೇಳಿದ್ದು, ಈ ರಾಜಕೀಯ ಇತಿಹಾಸದಲ್ಲಿ ಆಡಳಿತ ಪಕ್ಷದವರು ಯಾವತ್ತು ಏನಂತಂದ್ರೆ ಈ ತರ ಜನಾಂದೋಲನ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದಾಗ್ಲಿ. ನೀವು ಇವತ್ತು 14 ತಿಂಗಳ ಮೇಲಾಯ್ತು ಅಧಿಕಾರಕ್ಕೆ ಬಂದಿರಿ. ನೀವ್ ಯಾಕೆ ಎನ್ಕ್ವೈರಿ ಮಾಡಿಲ್ಲ? ನೀವು ಮಾಡಿ, ನಿಮ್ನ ಯಾರಾದ್ರೂ ಬಂದು ತಡೆದಿದ್ದಾರಾ? ನಿಮ್ನ ಯಾರಾದ್ರೂ ಕೈ ಇಟ್ಕೊಂಡು ಗೊಗ್ಗರಿದ್ದಾರಾ? ಮಾಡಿ ನೀವು ಹಗರಣನ ಬಯಲಿಗೆ ಸತ್ಯ ತಗೊಂಡ್ಬನ್ನಿ. ನೀವು ಜನರ ಮುಂದೆ, ಮೀಡಿಯಾದವ್ರ ಮುಂದೆ ಸುಮ್ನೆ ಅಂತಂದ್ರೆ ಬಂದು ಅವ್ರು ಹಂಗ್ ಮಾಡಿದ್ದಾರೆ ಹಿಂಗ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ನೀವು ಹೇಳ್ತಾ ಇದ್ರಲ್ಲ, ಹಗರಣ ತನಿಖೆ ಮಾಡಿ ಸತ್ಯಾಂಶನ ಈ ರಾಜ್ಯದ ಜನತೆಗೆ ತಿಳಿಸಿ. ಕೇಂದ್ರ ಸರ್ಕಾರದ ಏನು ರಾಜ್ಯಪಾಲರ ಮುಖಾಂತರ ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ಈ ರೀತಿ ಒಂದು ಪ್ಲಾನ್ ಅನ್ನ ರೂಪಿಸಿದೆ ಅನ್ನೋ ಒಂದು ಆರೋಪಗಳನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇರೋದು. ಈಗ ನೋಡಿ, ಕೇಂದ್ರ ಸರ್ಕಾರದ ಬಗ್ಗೆ ಇವತ್ತು ನಾವು ಮೈತ್ರಿಯಲ್ಲಿ ಪಾಲ್ದಾರರಾಗಿದ್ದೀವಿ. ಹಿಂದೆ ನೀವು ಕಾಂಗ್ರೆಸ್ನವರು ಎಷ್ಟು ಸರ್ಕಾರಗಳನ್ನು ಅಸ್ಥಿರಗೊಳಿಸಿದ್ದೀರಿ? ಇದ್ರ ಬಗ್ಗೆ ಉತ್ತರ ಕೊಡ್ಬೇಕಲ್ಲ ನೀವು. ಹಾಗಾಗಿ ಇಲ್ಲಿ ಯಾರನ್ನ ಅಸ್ಥಿರಗೊಳಿಸ್ತಕ್ಕಂಥದ್ದು ಪ್ರಶ್ನೆ ಬರಂಗಿಲ್ಲ. ಇಲ್ಲಿ ಆಗಿರ್ತಕ್ಕಂಥ ಘಟನೆಗಳು, ಇಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನ ಇವತ್ತು ಒಂದು ವಿರೋಧ ಪಕ್ಷವಾಗಿ, ಅದರಲ್ಲಿ ಪ್ರಾದೇಶಿಕ ಪಕ್ಷ ಅಂತಂದ್ರೆ ಈ ಭಾಗದಲ್ಲಿ ಬಹಳ ಬಲಿಷ್ಠವಾಗಿದೆ. ಇದು ನಮ್ಮ ಕರ್ತವ್ಯ ಇದೆ. ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನ ಜನರಿಗೆ ಮುಡಿಸ್ತಕ್ಕಂಥ ನಮ್ಮ ಕರ್ತವ್ಯ ಇದೆ. ಇದು ಮುಂದುವರಿಸ್ತೀವಿ. CM ರಾಜೀನಾಮೆ ಕೊಡೋವರೆಗೂ ಈ ಹೋರಾಟವನ್ನ ಮುಂದೆ ತಾರ್ಕಿಕ ಹಂತಕ್ಕೆ ತಗೊಂಡೋಗೋವರೆಗೂ ಹೋರಾಟ ಮುಂದುವರಿಸ್ತೀರಾ ಸರ್ ತಾವು? ಖಂಡಿತವಾಗಿ. ಈಗ ಇವತ್ತು ನಮ್ಮ ಯುವ ನಾಯಕರು, ರಾಜ್ಯಾಧ್ಯಕ್ಷರು ಹೇಳಿರ್ತಕ್ಕಂಥದ್ದು ಏನಿದೆ, ನಮ್ಮ ಪಾದಯಾತ್ರೆ ನಾಳೆ ಎಲ್ಲ ನಾಡಿದ್ದು ಮೈಸೂರಿಗೆ ಅಂತ್ಯ ಆಗ್ಬೋದು, ನಮ್ಮ ಹೋರಾಟ ಅಂತ್ಯ ಆಗಂಗಿಲ್ಲ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಈ ಹೋರಾಟ ನಿರಂತರವಾಗಿ ಇರುತ್ತೆ. ಇವಿಷ್ಟು ಶರಣಗೌಡ ಕಂದಕೂರು ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ G ಮಂಜುನಾಥ್, ನ್ಯೂಸ್ ಫಸ್ಟ್, ಶ್ರೀರಂಗಪಟ್ಟಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.